ಹಕ್ಕಿನ ಹೋರಾಟ ಹಾಗೂ ಸಾಮಾಜಿಕ ಕಳಕಳಿಯ ಕರ್ನಾಟಕ ಯುವಶಕ್ತಿ ರೈತರ ಮಹಾಶಕ್ತಿ ಸಂಘಟನೆಯಿಂದ ಕನ್ನಡ ರಾಜ್ಯೋತ್ಸವ ಸಂಭ್ರಮ 2025 ಕಾರ್ಯಕ್ರಮ ಹಾಗೂ ವಿವಿಧ ಸಾಧಕರಿಗೆ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅವನಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾಟೀಲ್ ಅವರು, ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ನವೆಂಬರ್ 23ನೇ ತಾರೀಕಿನಂದು ಮಾಡಲಾಗುತ್ತಿದ್ದು, ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ಮಾತೆಯ ಭಾವಚಿತ್ರ ಮೆರವಣಿಗೆ, ನಾಡಿನ ಸಂಸ್ಕೃತಿ ನೃತ್ಯ ತಂಡಗಳ ಕುಣಿತ ಹಾಗೂ ಕನ್ನಡ ಗೀತೆ, ಭಜನಾ, ಸಂಗೀತ ರಸಮಂಜರಿಗಳು ನಡೆಯಲಿದ್ದು, ಮೆರವಣಿಗೆಯು SVP ಸರ್ಕಲ್ನಿಂದ ರಂಗಮಂದಿರವರೆಗೆ ಜರುಗಲಿದೆ. ನಂತರ ವೇದಿಕೆ ಕಾರ್ಯಕ್ರಮವು ವಿವಿಧ ಪೂಜ್ಯರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಸುದ್ದಿಗೋಷ್ಠಿ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಾವು ನಮ್ಮ ಸಂಘಟನೆ ಕರ್ನಾಟಕ ಯುವಶಕ್ತಿ ಪ್ರತಿ ವರ್ಷ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಜಿಲ್ಲೆಯ ಮತ್ತು ರಾಜ್ಯದ ಏನು ತೆರೆಮರೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಅನೇಕ ಸಾಧಕರಿಗೆ ಪ್ರಶಸ್ತಿ ಕೊಡುವ ಮೂಲಕ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಹಾಗಾಗಿ ಆ ಕಾರ್ಯಕ್ರಮದ ಉದ್ದೇಶದಲ್ಲಿ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಇರ್ತಕ್ಕಂಥವರು ನಮ್ಮ ಸಂಘಟನೆಯ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ಜಿಲ್ಲಾ ಗೌರವ ಅಧ್ಯಕ್ಷರಾದಂಥ ನೀಲಕಂಠರಾವ್ ಬಿರಾದರ್, ಬೀದರ್ ಜಿಲ್ಲೆಯ ಗೌರವ ಅಧ್ಯಕ್ಷರಾದಂಥ ಬಕ್ಕಪ್ಪ ಬಿಮಲ್ ಕೇಳ್ ಅವರು, ಕಲಬುರಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ಅನುರಾಧ ಕಟ್ಟಿಮನಿಯವರೇ, ಮತ್ತು ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಕಾಂತ್ ಜಾಧವ್ ಅವರೇ, ಜೇವರ್ಗಿ ತಾಲೂಕಿನ ಉಪಾಧ್ಯಕ್ಷರಾದಂಥ ಹನುಮಂತ ರಾಯ್ ಪೂಜಾರಿ ಅವರೇ, ಇವತ್ತು ನಾವು ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಮನವಿಯನ್ನು ಮಾಡಿಕೊಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನಾವು ನಮ್ಮ ಸಂಘಟನೆ ಪ್ರತಿ ವರ್ಷ ಒಂದು ವಿಧವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ. ವಿಶೇಷವಾಗಿ ಪ್ರಶಸ್ತಿ ಅಂತ ಬಂದಾಗ ಭಾಳಷ್ಟು ಸಂಘಟನೆಗಳು ಪ್ರಶಸ್ತಿಯನ್ನು ಕೊಡ್ತಾವೆ. ಆದರೆ ನಾವು ಈ ರಾಜ್ಯೋತ್ಸವ ಶಕ್ತಿ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಪ್ರಶಸ್ತಿಯನ್ನು ಕೂಡ ಮಾಡ್ತೀವಿ. ಕಾರಣ, ಇವತ್ತು ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅನೇಕ ಸಾಧಕರಿಗೆ ಕೊಡ್ತದೆ. ಅದರಲ್ಲೂ 100 ಜನಕ್ಕೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತದೆ. ಸರ್ಕಾರ ಕೊಟ್ಟ ನಂತರ ಇನ್ನೂ ಅನೇಕ ಸಾಧಕರು ವಂಚಿತರಾಗಿರ್ತಾರೆ. ಹಾಗಾಗಿ ಸಾವಿರಾರು ಸಾಧಕರಿಗೆ ಸರ್ಕಾರ ಒಂದೇ ಸಮಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲಾಗುವುದಿಲ್ಲ. ಅದರಲ್ಲೂ ಕೂಡ ನಮ್ಮ ಸಂಘಟನೆ ಏನು ತಳಮಟ್ಟದಿಂದ ಏನು ಸಾಧಕರ ವಿಚಾರಗಳನ್ನು ಒಂದು ಆಯ್ಕೆ ಸಮಿತಿ ಮೂಲಕ ಆಯ್ಕೆ ಮಾಡ್ತೀವಿ. ತಳಮಟ್ಟದ ಸಾಧಕರು ಇವತ್ತು ಅನೇಕ ರೀತಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ ನಮ್ಮ ಸಂಘಟನೆ ಪ್ರಶಸ್ತಿಯನ್ನು ಕೊಡಮಾಡ್ತೀವಿ. ಈ ಬಾರಿ ವಿಶೇಷವಾಗಿ ನಾವು ತಿಮ್ಮಾಪುರಿ ಸರ್ಕಲ್ನಿಂದ SM ಪಂಡಿತ ರಂಗಮಂದಿರವರೆಗೂ ನಾವು ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಅನೇಕ ರಾಜ್ಯದ ಮತ್ತು ಜಿಲ್ಲೆಯ ಕಲಾ ತಂಡಗಳು ಇವತ್ತು
ಕೆಲಸ ಆಗಿದೆ. ವಾಯು ಮಾಲಿನ್ಯ ತಡೆಗಟ್ಟಲು ವಾಹನಗಳನ್ನು ಸುಸ್ಥಿತಿಯಲ್ಲಿಡಿ, ಆರೋಗ್ಯವಂತರಾಗಿ ಬಾಳಿರಿ. ಪ್ರತಿ 6 ತಿಂಗಳಿಗೊಮ್ಮೆ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ತಮ್ಮ ವಾಹನ ತಪಾಸಣೆ ಮಾಡಿಸಿ ಪ್ರಮಾಣ ಪತ್ರ ಪಡೆಯಿರಿ. ಕಲಬೆರಕೆ ಇಂಧನ ಉಪಯೋಗಿಸಬೇಡಿ. ಕಪ್ಪು ಹೊಗೆ ಬರುತ್ತಿದ್ದರೆ ಸರ್ವಿಸ್ ಸೆಂಟರ್ನಲ್ಲಿ ವಾಹನ ದುರಸ್ತಿ ಮಾಡಿಸಿ. ಸೈಲೆನ್ಸರ್ ಟ್ಯಾಂಪರ್ ಮಾಡಬೇಡಿ. ಕಳಪೆ ಇಂಜಿನ್ ಆಯಿಲ್ ಬಳಸಬೇಡಿ. ಕಾರ್ಬೊರೇಟರ್ಗಳನ್ನು ಸ್ವಚ್ಛಗೊಳಿಸಿ. ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಿ. ಸಮೀಪದ ಸ್ಥಳಕ್ಕೆ ಹೋಗಿ ಬರಲು ಬೈಸಿಕಲ್ ಬಳಸಿರಿ. ವಾಯು ಮಾಲಿನ್ಯ ಮಾಡಿದರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದರೆ ಯಾವುದೇ ವರ್ಗದ ವಾಹನಗಳಿಗೆ ಮೊದಲ ಅಪರಾಧಕ್ಕೆ 1500 ಹಾಗೂ ಎರಡನೇ ಅಪರಾಧಕ್ಕೆ 3000 ರೂಪಾಯಿ ದಂಡ. ವಾಯು ಮಾಲಿನ್ಯದಿಂದ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳು: ವಾಯು ಮಾಲಿನ್ಯದಿಂದ ಕಣ್ಣು ಮತ್ತು ದೃಷ್ಟಿ ಮಂಜಾಗುವಿಕೆ, ಮೆದುಳಿನ ಕಾರ್ಯಾಚರಣೆ ಕುಂಠಿತ, ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ರಾವ ಹಾಗೂ ಹುಟ್ಟುವ ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಮಾನಸಿಕ ದೌರ್ಬಲ್ಯತೆ ಹಾಗೂ ಬುದ್ಧಿಮಾಂದ್ಯತೆ ಹೆಚ್ಚಾಗುವಿಕೆ, ಅಸ್ತಮಾ, ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಗಳ ಹರಡುವಿಕೆ. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಣ, ಹೊಗೆ ಸೋಸದಂತೆ ಎಚ್ಚರಿಕೆ ವಹಿಸೋಣ. ನಮ್ಮ ನಗರವನ್ನು ವಾಯು ಮಾಲಿನ್ಯದಿಂದ ರಕ್ಷಿಸೋಣ, ಆರೋಗ್ಯಕರ ಜೀವನ ನಡೆಸೋಣ. ಇದು ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವಾಯು ಮಾಲಿನ್ಯ ಮಾಸಾಚರಣೆ ಅರಿವು ಕಾರ್ಯಕ್ರಮ ನವೆಂಬರ್ 2025.